ಅದರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕಲ್ವಾ ನಾವು ಮೋಟೋ ಬ್ಲಾಗರ್ ಆಗಿ. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳಿದ ಹಾಗೆ ತುಂಬ ಖುಷಿ ಆಯ್ತು ಇವತ್ತಿನ ಡೇ. ಯಪ್, ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ವಿಷಯ ಏನಪ್ಪ ಅಂತ ಹೇಳಿದರೆ, ಕುಂದಾಪುರ ಸೀರೀಸಲ್ಲಿ ಫೂಟೇಜ್ ಜಾಸ್ತಿ ಇರೋದರಿಂದ ನಾನು ತುಂಬ ಎಪಿಸೋಡ್ ಮಾಡಿಬಿಡ್ತಾ ಇದ್ದೇನೆ. ಬಿಕಾಸ್ ಅದರಲ್ಲಿರುವ ಯಾವುದೇ ಕಂಟೆಂಟ್ ಮಿಸ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಮತ್ತೆ ಒಂದು ಏನಪ್ಪ ಅಂತ ಹೇಳಿದರೆ, ಅದಾದಮೇಲೆ ಗೋಕರ್ಣ ಹೋಗಿ ಬಂದೆ. ಗೋಕರ್ಣದ ರೈಡಲ್ಲ, ಅದು ಡ್ರೈವು. ಅದು ಶ್ರೀರಾಮಚಂದ್ರಾಪುರ ಮಠಕ್ಕೆ ಹೋಗಿ ಬಂದದ್ದು. ಹಾಗೆ ಅಲ್ಲೊಂದೆರಡು ಪ್ಲೇಸ್ ಕೂಡ ಹೋಗಿದ್ದೇವೆ. ಸೊ ಅಲ್ಲಿ ನಾನು ವಿಡಿಯೋ ಮಾಡಿದ್ದು ಖಾಲಿ ಹೋಗೋದು ಮತ್ತು ಬರೋದು ಮಾತ್ರ. ಬಿಕಾಸ್ ಅದರಲ್ಲಿ ಬಂದವರಿಗೆ ವಿಡಿಯೋದಲ್ಲಿ ಬರೋದು ಇಷ್ಟ ಇಲ್ಲ. ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಅವರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾಯಿತ್ತು. ಹಾಗೆ ಸೊ ಇಷ್ಟೇ ಹೇಳಿ ನನ್ನ ಈ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿಗೆ ನಾನು ಎಂತಕ್ಕೆ ಹೊರಟದಂತ ಹೇಳಿದರೆ, ದೋಸ್ತಿಗಳು ಇಬ್ಬರು ಮಂಗಳೂರು ಹೋಗುವಂತ ಹೇಳಿ ಹೊರಟಿದ್ದಾರೆ. ಆಲ್ರೆಡಿ ಕರ್ನಾಟಕದಲ್ಲಿ ಬಂದು ನಿಂತಿದ್ದಾರೆ. ನನಗೆ ಸ್ವಲ್ಪ ಕೆಲಸ ಉಂಟು. ಕೆಲಸ ಏನಪ್ಪ ಅಂತ ಹೇಳಿದರೆ, ನನಗೆ ನನ್ನ ರೈನ್ ಕೋಟಲ್ಲಿ ಮೊನ್ನೆ ರೈಡಿಂದ ಬರಬೇಕಾದ್ರೆ ಫುಲ್ ಬ್ಲ್ಯಾಕ್ ಡಾಟ್ ಆಗಿದೆ ನನ್ನ ನಿಯಾನ್ ರೈನ್ ಕೋಟಲ್ಲಿ. ಅದನ್ನು ರಿಮೂವ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ನೋಡಬೇಕು ಇವತ್ತು. ಸೊ ಅದಕ್ಕೆ ಹಿಡ್ಕೊಂಡು ಬಂದಿದ್ದೇನೆ. ಸೊ ಆ್ಯಕ್ಟಿವ್ದಲ್ಲಿ ಏನಪ್ಪ ಅಂತ ಹೇಳಿದರೆ, ನಾನು ಕಲ್ಲಡ್ಕಕ್ಕೆ ಬರೋದು ಆದರೆ ಆ್ಯಕ್ಟಿವ್ದಲ್ಲಿ ಮಾತ್ರ ಬರೋದು. ಬಿಕಾಸ್ ಕಲ್ಲಡ್ಕ ಇಡೀ ಕೆಸರಲ್ಲೇ ಉಂಟು. ಹಾಗೆ ಬೈಕ್ ಬೇರೆ ತೊಳಿಲಿಲ್ಲ. ಇವತ್ತು ಈವ್ನಿಂಗ್ ಬೈಕ್ ತೊಳಿಲಿಕ್ಕೆ ಪುತ್ತೂರಿಗೆ ಹೋಗಬೇಕು. ಸೊ ಇಷ್ಟೆಲ್ಲ ಕೆಲಸದ ನಡುವೆ ಮೋಟೋ ವ್ಲಾಗಿಂಗ್ಸ್ ಆಗಬೇಕು, ಎಡಿಟಿಂಗ್ ಆಗಬೇಕು, ನಿದ್ರೆ ಸಹ ಆಗಬೇಕು. ಸ್ಲೀಪ್ ಇಲ್ಲದಿದ್ದರೆ ಭಾರಿ ಕಷ್ಟ ಆಗ್ತದೆ. ಮೊನ್ನೆಯಿಂದ ಹೆವಿ ಟಯರ್ಡ್ನೆಸ್, ರೈಡ್ ಮತ್ತು ಗೋಕರ್ಣ ಅದು ಇದು ಎಲ್ಲ ಒಟ್ಟೊಟ್ಟಿಗೆ ಆಯಿತು. ಎಡಿಟಿಂಗಿಗೆ ಟೈಮ್ ಇಲ್ಲ, ಹಾಗೆಲ್ಲ ಸಂಗತಿಗಳು. ಅಣ್ಣ 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 ದಡ 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 ಹಾಕಿಕೊಂಡು ಹೋಗುದು. ಯಪ್ 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 ತಿರಿಮಾಕಿ ಕಸಂ ಆರಿಸ್ಕೊಂಡು ಹೋಗಪ್ಪ. ಲೇಟ್ ಹ್ಯಾಂಡಲ್ಲ. ಚಪ 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 ಚಪ. So this is why I am not coming in my bike. ಬಂದೆ ಅಣ್ಣನ R&Y ಹೆಂಗೈತೆ ನೋಡ್ರೋ. ಮತ್ತೆ ಇವತ್ತು ಸುಮಾರು ಟಾಪಿಕ್ ಬಗ್ಗೆ ಮಾತಾಡಲಿಕ್ಕೆ ಉಂಟು. ನಮ್ಮ ಕನ್ನಡ ಮೋಟೋ ವ್ಲಾಗಿಂಗಲ್ಲಿ ಭಾರಿ ಫೈಟ್, ಕಾಂಟ್ರವರ್ಸಿ ಎಲ್ಲ ಜಾಸ್ತಿಯಾಗಿ ಆಗ್ತಾ ಉಂಟು. ವಿಡಿಯೋ ಬರ್ತದೆ ಹೋಗ್ತದೆ, ಗಮ್ಮತ್ತುಂಟು ಮಾತ್ರ. ಅದರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕಲ್ವಾ ನಾವು ಮೋಟೋ ಬ್ಲಾಗರ್ ಆಗಿ. ಏನಂತೀರಾ ಗಾಯ್ಸ್? ಮಾತಾಡುವ. 1 hour later. DV ಹಾಗೂ ಟಾಕ್ಸಿಕ್ ಕನ್ನಡಿಗ ಯಾರಂತೇಳಿ ನಿಮಗೆ ಇಷ್ಟೊತ್ತಾಗಲಿ ಗೊತ್ತಾಗಿರ್ತದೆ ಎಲ್ಲರಿಗೆ ಸಹ. ಸೊ ಬೇಸಿಕಲಿ ನಾವು ಹೇಳ್ತಾರಲ್ಲ ಇದೆಂತ ಅಂತ ಯೂಸ್ ಮಾಡಿಕೊಳ್ಳೋದಂತೇಳಿ, ಅದನ್ನು ಟಾಕ್ಸಿಕ್ ಕನ್ನಡಿಗ ಅವರು ಫಸ್ಟಿಗೆ ಯೂಸ್ ಮಾಡಿದರು. ಯಾವ ಟೈಮಲ್ಲಿ ಅಂತ ಹೇಳಿದರೆ, ನಿಮಗೆ ಅವರ ಫಸ್ಟ್ ಟಾಪ್ ಯೂಟ್ಯೂಬರ್ಸ್ ಆಫ್ ಕನ್ನಡ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದರು. ಹಾಗೂ ಅವರದ್ದು ಚಾನಲ್ ಕೂಡ ಆಲ್ಮೋಸ್ಟ್ ಅದರಿಂದಲೇ ಪಿಕಪ್ ಆಗಿದೆ ಆ್ಯಸ್ ಪರ್ ನನ್ನ ಪ್ರಕಾರ. ಸೊ ಅದಾದಮೇಲೆ ಆಲ್ಮೋಸ್ಟ್ ಟಾಕ್ಸಿಕ್ ಕನ್ನಡಿಗರಿಗೆ ಬೇಕಾದ್ದೆಲ್ಲ ಬಂದಿದೆ. ಈಗ ಅವರೊಟ್ಟಿಗೆ ಕೊಲಾಬ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಈ ಥರದ್ದೆಲ್ಲ ಒಂದು ಕೆಲಸ ಮಾಡಿದ್ದಾರೆ. ಅದು ಬೇಡ ಇತ್ತು, ಡೈರೆಕ್ಟಾಗಿ ಹೋಗಿ ಕೊಲಾಬ್ ಮಾಡ್ತಿದ್ರೆ ಈಗ ಒಳ್ಳೆ ಕಂಟೆಂಟ್ ಕೂಡ ಹೊರಗೆ ಬರ್ತಿತ್ತು ಅಂತೇಳಿ ನನ್ನ ಅಭಿಪ್ರಾಯ.
ಹಾಗೆ ಅದರಿಂದಾಗಿ ಈಗ ಅವರ ಕಡೆ ಇರುವಂಥದ್ದು 3 ಜನ. ಅದು ಆಲ್ರೆಡಿ ಡಿ ವಿ ಅವರು ಚಚ್ಚಿ ಬಿಸಾಡಿದ್ದಾರೆ ಅವರ ವಿಡಿಯೋದಲ್ಲಿ, RP ಮತ್ತು KK. ಅವ್ರ ಪಾಪ ಏನಿರಲಿಲ್ಲ, ಅವರು ಇವರೊಟ್ಟಿಗೆ ಸೇರಿ ಮೀಕಾಗಿದ್ದಾರೆ ಅಷ್ಟೇ. ಆಗಲೇ ನಾನು ಹೇಳಿದಾಗೆ ನನಗೆ ಪುತ್ತೂರಿಗೆ ಹೋಗ್ತಾ ಇದ್ದೇನೆ. ವಿಷಯ ಸಿಂಪಲ್, ಮನೀಶ್ನ ಹತ್ರ ಮಾತಾಡಲಿಕ್ಕಿತ್ತು ಕೆಲವು ವಿಷಯ ಅಂತ ಹೇಳಿದರೆ ನಮ್ಮದು ರೈಡಿಗೆ ಸಂಬಂಧಪಟ್ಟಂಥದ್ದು, ಬೇರೆ ಅಂತ ಅಲ್ಲ. ಹಿ ಈಸ್ ಅ ಗುಡ್ ಡ್ಯೂ ಫಾರ್ ಮೀ. ಟಿಯು ಅಂತ ಹೇಳಿದರೆ ನಿಮಗೆ ಗೊತ್ತಾಯ್ತಲ್ಲ. ಹೇಗೆ ಡಿ ವಿ ಒಟ್ಟಿಗೆ ರಂಜನ್ ರೆಡ್ಡಿ ಇದ್ದಾರೋ ಹಾಗೆ ನಮ್ಮೊಟ್ಟಿಗೆ ಒಂದು ಕೆಲವರು ಎಲ್ಲ ಇದ್ದಾರೆ ಒಟ್ಟೊಟ್ಟಿಗೆ. ಸೊ ಒಂದಾದ್ಮೇಲೆ ಒಂದೊಂದು ಬರ್ತಾ ಇರ್ತದೆ, ಸಪೋರ್ಟ್ ಮಾಡಿ. ಎಸ್ ಆಲ್ರೆಡಿ ಇಲ್ಲಿ ಪೊಲೀಸ್ ಹಾಕಿ ಗುಮ್ತಾ ಇದ್ದಾರೆ. ಹೇಳ್ತಾರಲ್ಲ ಇಂಡೈರೆಕ್ಟ್ ಟಾಂಟ್ಗಳು, ಅದನ್ನು ಕೊಡಬಾರ್ದು ಆ್ಯಕ್ಚುಲಿ. ಫಸ್ಟಿಗೆ ಕೊಡುವಾಗ ಗೊತ್ತಾಗೋದಿಲ್ಲ ಫ್ಯಾನ್ಸ್ಗಳಿಗೆ ಅದು ಹೇಗಿರ್ತದೆ ಅಂತ ಹೇಳಿ. ಓ ಇದಾಗಿತ್ತಲ್ಲ, ಇದು ಹೇಳಿದ್ರಲ್ಲ ಈ ಥರ ಅಂತ ಹೇಳಿ ಗೊತ್ತಾಗೋದು ಒನ್ಸ್ ಅವರು ರಿಲೇಟ್ ಮಾಡಿದಾಗ ಸ್ಟೋರಿ. ಅದೊಂದು ಗಾದೆ ಉಂಟಲ್ಲ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳಿದಾಗೆ. ಹಾಗೆ ಒಮ್ಮೆ ಅವರು ಹೇಳಿದ ಸ್ಟೇಟ್ಮೆಂಟನ್ನೆಲ್ಲ ನಾವು ಚೆಕ್ ಮಾಡಿ ನೋಡಬೇಕು. ಹಾಗೆಲ್ಲ ವಿಷಯಗಳು ಮೋಟೋ ಬ್ಲಾಗಿಂಗಲ್ಲಿ. ಫ್ಯಾನ್ಸ್ 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 ಡ್ಯೂಕರ್ ಬಟ್ ಥ್ಯಾಂಕ್ ಯು. ಪಾಪ ಅವರು ನನ್ನ ಚಾನಲ್ ಅಂತ ಹೇಳಿ ತೋರಿಸಿದ್ದಾರೆ. ತುಂಬ ಖುಷಿ ಆಯ್ತು ಇವತ್ತಿನ ಡೇ. ಅದರ ಹಿಂದೆ ನಿಂತ್ಕೊಳ್ತಿದ್ದೆ ನಾನು, ಬಿಕಾಸ್ ಹೆವಿ ರೈನ್ ಬಂದಿದೆ. ಸೊ ರೈನ್ ಬಂದ ಕಾರಣ ಅದರ ಡಸ್ಟ್ ಎಲ್ಲ ನನ್ನ ಹೆಲ್ಮೆಟಿನ ವೈಸರ್ಗೆ ಆಗ್ತಾ ಉಂಟು. ಹಾಗೆ ಕ್ಯಾಮರಾದಲ್ಲಿ ಕೂಡ ಕಾಣಿರ್ಲಿಕ್ಕಿಲ್ಲ, ಕ್ಯಾಮರಾ ಫುಲ್ ಡಸ್ಟ್ ಆಗಿರ್ಬೋದು ಈಗ. ಎಂತ ಮಾಡೋದು ಫ್ರೆಂಡ್ಸ್, ಕೆಲವೊಮ್ಮೆ ಈ ಥರ ಆಗ್ತದೆ.